ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಗುರುಪ್ರಸಾದ್. ಇವತ್ತು ನಾನಿದ್ದೀನಿ ಚೈನಾ ದೇಶದಲ್ಲಿ ಜಾಶಿಂಗ್ ಅನ್ನೋ ಸಿಟಿನಲ್ಲಿ. ಸುಮ್ಮನೆ ಹಂಗೆ ಹೋಗ್ತಾ ಇದೆ ರೋಡಲ್ಲಿ. ನಾನು ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಇವತ್ತು ವೀಕೆಂಡು ಇಲ್ಲೊಂದು ಪಾರ್ಕ್ ಇದೆ, ಒಂದು ಲೇಕ್ ಇದೆ. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವೀಕೆಂಡಲ್ಲೆಲ್ಲ ಚೈನಾದಲ್ಲಿ ಜನರು ಏನಕ್ಕಪ್ಪ ಅಂತಂದರೆ ಒಂದು ಕ್ಯಾಂಪ್ ಥರ ಮಾಡಿಕೊಂಡು ಇಡೀ ದಿನ ಪೂರ್ತಿ ಇಲ್ಲೇ ಕಳೀತಾರೆ, ಇಲ್ಲೇ ಪಿಕ್ನಿಕ್ ಥರ ಮಾಡ್ತಾರೆ. ಹಾಗೆ ಹೋಗ್ತಿದ್ದಾಗ ಇಲ್ಲಿ ಪಾರ್ಕಿಂಗಲ್ಲಿ ಸುಮಾರು ಕಾರ್ಗಳು ನಿಲ್ಲಿಸಿದ್ದಾರೆ. ನಾನು ಅದಕ್ಕೆ ಇವತ್ತು ಚೈನಾ ದೇಶದಲ್ಲಿ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಪಾರ್ಕಿಂಗ್ ಲಾಟಲ್ಲೋ ಇಲ್ಲ ರೋಡ್ ಪಕ್ಕದಲ್ಲಿ ಯಾವ್ಯಾವ ಕಾರ್ಗಳನ್ನು ನಿಲ್ಲಿಸಿರ್ತಾರೆ, ಎಷ್ಟು ವೆರೈಟಿ ಕಾರ್ಗಳು ನಿಲ್ಲಿಸಿರುತ್ತೆ ಅಂತ ತೋರಿಸ್ಬೇಕು ಅನ್ನಿಸ್ತು ನನಗೆ. ನಾನು ಪ್ರತಿ ಸಾರಿ ನೋಡ್ತಾ ಇರ್ತೀನಿ. ಒಂದ್ಸರಿ ಟೆಸ್ಲಾ ಕಾಣುತ್ತೆ, ಫೋರ್ಡ್ ಕಾಣುತ್ತೆ, BYD ಕಾಣುತ್ತೆ, ಶವರ್ಲೆಟ್ ಕಾಣುತ್ತೆ, RD, BMW, ಸುಮಾರು ಥರದ ಬ್ರ್ಯಾಂಡ್ಗಳು ಕಾಣಿಸುತ್ತೆ. ಮತ್ತು ನನಗೆ ಗೊತ್ತಿಲ್ಲದೆ ಇರೋ ಬ್ರ್ಯಾಂಡ್ಗಳು ಇದ್ದಾವೆ. ಇದನ್ನು ಸುಮ್ಮನೆ ಒಂದು ರೌಂಡ್ ಒಂದು ಸ್ಟ್ರೆಚ್ಚಲ್ಲಿ ತೋರಿಸ್ತೀನಿ ನಿಮ್ಗೆ, ನೋಡಿ ನಿಮ್ಗೆ ಏನು ಅನಿಸುತ್ತೆ. ಇಲ್ಲಿ ನನಗೆ ಮೊದಲನೇದಾಗಿ ಕಾಣಿಸಿದ್ದು ಟೆಸ್ಲಾ ಕಾರು. ಈಗ ಟೆಸ್ಲಾ ಇಂಡಿಯಾಗೆ ಬರೋಕ್ಕೂ ರೆಡಿ ಆಗಿದೆ, ಬಟ್ ಚೈನಾದಲ್ಲಿ ಮೊದಲನೇ ಇದೆ. ಇದು ಸುಮಾರು ಒಂದು 30 ಲಕ್ಷ ರೂಪಾಯಿದು ಕಾರ್ ಇರ್ಬೋದು, 30-35 ಲಕ್ಷ. ಸುಮಾರಾಗಿ ಕಾಣ್ತದೆ ಚೈನಾದಲ್ಲಿ. ಇನ್ನೊಂದು 6 ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಬರ್ಬೋದು ಇಂಡಿಯಾಗೆ. ಇದು ಫೋರ್ಡ್ ಕಾರು, ಫೋರ್ಡ್ ಎಕ್ಸ್ಪ್ಲೋರರ್ ಅಂತ. ಇದು ಅಮೇರಿಕನ್ ಕಾರು. ಇಲ್ಲಿ ಕಾಣಿಸ್ತಿದೆ ಆಡಿನಲ್ಲಿ Q5 ಅಂತ ಇದು. ಇಲ್ಲೊಂದು ಕಾಣಿಸ್ತಿದೆ BMW X2, ಚೆನ್ನಾಗಿದೆ. BMW ಜರ್ಮನ್ ಕಾರ್ ಇದು, ಇಂಡಿಯಾನಲ್ಲೂ ಕಾಣಿಸುತ್ತೆ. ಇದು ಒಂದು ವಿಶೇಷವಾದ ಎಲೆಕ್ಟ್ರಿಕ್ ಕಾರ್. ಇದು ಊಲಿಂಗ್ ಅಂತ ಇದೆ. ಊಲಿಂಗ್ ಚೈನೀಸ್ ಕಾರ್ ಅಂತ ಅನ್ಕೋತೆ, ಇಲ್ಲ ಚೈನೀಸ್ ಕಾರನ್ನೇ. ಇದು ಒಂದು ವ್ಯಾನು, ಇದು ಚೈನೀಸ್ ಬ್ರ್ಯಾಂಡು, ಇದು ಹೆಸರು ಗೊತ್ತಿಲ್ಲ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚೈನೀಸ್ ಕಾರ್ ಬ್ರ್ಯಾಂಡ್ಗಳು ಏನೇನು. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ, ಮುಂದೆ ಇಂಡಿಯಾನಲ್ಲಿ ಅತಿ ಹೆಚ್ಚು ಚೈನೀಸ್ ಕಾರ್ಗಳನ್ನ ಕಾಣಸಿಗುತ್ತೆ. ಯಾಕಂದರೆ ಚೈನಾದವರು ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಈಗ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಆಗಲೇ. ಇದು ಹ್ಯುಂಡಾಯಿ, ಇಂಡಿಯಾನಲ್ಲೂ ಸಿಗುತ್ತೆ. ಇದು ಫೋಕಸ್ ಅಂತ, ಇಂಡಿಯಾನಲ್ಲಿದೆ, ಅಮೇರಿಕನ್ ಕಾರು. ಇಲ್ಲೊಂದಿದೆ, ಇದು ಯಾವ ಬ್ರ್ಯಾಂಡು ಅಂತ ಗೊತ್ತಿಲ್ಲ. ಇದು ಚೈನೀಸ್ ಕಾರು, ಒಟ್ಟಿನಲ್ಲಿ ಚೆನ್ನಾಗಿದೆ, ಲಕ್ಸುರಿ ಆಗಿದೆ. ಇದನ್ನು ಒಂದು ET7 ಎಲೆಕ್ಟ್ರಿಕ್ ಕಾರು. ಇಲ್ಲಿ ಗ್ರೀನ್ ಬೋರ್ಡ್ ಯಾವುದಿರುತ್ತೆ ಅದು ಎಲೆಕ್ಟ್ರಿಕ್ ಕಾರ್ಗಳಂತ. ಇದೂ ಚೈನೀಸ್ ಕಾರು. BMW ಇಲ್ಲಿದೆ, ನಾವು ಇಂಡಿಯಾದಲ್ಲಿ ಕಾಣ್ತಿರುತ್ತೆ. ಇಲ್ಲಿದೆ ನೋಡಿ, ಈ ಕಾರ್ನಂತೂ ನೀವು ನೋಡಲೇಬೇಕು. ಬಿಲ್ಡ್ ಯುವರ್ ಡ್ರೀಮ್ ಅಂತ. ಈಗ ಇಡೀ ಟೆಸ್ಲಾನ ಅಮೇರಿಕಾನಲ್ಲಿ ಟೆಸ್ಲಾನೇ ಅಲ್ಲಾಡಿಸಿರೋ ಅಂಥ ಕಾರ್ ಇದು. ಅಮೇರಿಕಾದಲ್ಲಿ ಟೆಸ್ಲಾನೇ ಅಲ್ಲಾಡಿಸಿರೋಂಥ ಕಾರು. ಟೆಸ್ಲಾ ಶೇರ್ ಎಲ್ಲ ಬಿದ್ದೋಗಿದೆ. ಏನಕ್ಕಪ್ಪ ಅಂದರೆ ಇದು ಒಂದು ಕಾರಿಂದ ಟೆಸ್ಲಾದಲ್ಲಿರೋ ಏನು ಫೀಚರ್ಸ್ ಇದೆ ಅದೇ ಈ ಕಾರಲ್ಲೂ ಇನ್ನೂ ಅಡ್ವಾನ್ಸ್ಡ್ ಆಗಿದೆ. ಇಲ್ಲಿ ಮುಂದ್ಗಡೆ ಟೆಸ್ಲಾ ಇದೆ, ಇಲ್ಲಿ ಹಿಂದ್ಗಡೆ BYD ಇದೆ. ನಿಮಗೆ ನೋಡಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಇಂಡಿಯಾಗೂ ಬರ್ತಾ ಇದೆ. ಹೈದ್ರಾಬಾದ್ ಭಾಗ್ಯನಗರ್ನಲ್ಲಿ ಇದ್ರದ್ದಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗ್ತಿದೆ. ಕೇವಲ 10-15 ಲಕ್ಷ ರೂಪಾಯಿಗೆ ಈ ಕಾರ್ ಬೆಲೆ ಶುರುವಾಗುತ್ತೆ. ನೀವು 35-40 ಲಕ್ಷಕ್ಕೆಲ್ಲ ಲಕ್ಸುರಿ ನಾವು ಏನು ಅನುಭವಿಸ್ತಾ ಇದ್ದೀವಿ BMW RD ಕಾರ್ಗಳಲ್ಲಿ, ಅದನ್ನು ಈ ಕಾರಲ್ಲೇ ಅನುಭವಿಸ್ಬೋದು ನೀವು. ನೋಡಿ BYD ಅಂತ ಹೆಸರು ನೆನ್ಪಿಟ್ಕೊಳ್ಳಿ. ಆಗಲೇ ಇಂಡಿಯಾನಲ್ಲಿ ಇದೆ, ಬಟ್ ಇಡೀ ಜಗತ್ತನ್ನೇ ಶೇಕ್ ಮಾಡೋ ಕಾರು ಇದಿದೆ. ತುಂಬ ಚೆನ್ನಾಗಿ ಅಡ್ವಾನ್ಸ್ಡ್ ಆಗಿದೆ, ನೀವು ನೋಡ್ತಿರ್ಬೋದು. ಇದೇ ಟೆಸ್ಲಾ ಕಾರು. ಈ ಎರಡರ ಮಧ್ಯೆನೇ ಕಾಂಪಿಟೇಷನ್ ಇರೋದು. ಟೆಸ್ಲಾನು ಇನ್ನೊಂದು 6 ತಿಂಗಳಲ್ಲಿ ಇಂಡಿಯಾಗೆ ಬರುತ್ತೆ. BYDನೂ ಮ್ಯಾನುಫ್ಯಾಕ್ಚರಿಂಗ್ ಆಗಲೇ ಸೇಲ್ಸ್ ಇದೆ, ಬಟ್ ಮ್ಯಾನುಫ್ಯಾಕ್ಚರಿಂಗು ಈಗ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಹೈದ್ರಾಬಾದಲ್ಲಿ. ನಮ್ಮ ಇಂಡಿಯನ್ ಕಾರ್ಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ. ಇದೊಂದು ಚಿಕ್ಕ RD ಇದೆ, ಬಟ್ ಎಲೆಕ್ಟ್ರಿಕ್ಗೆ ಇನ್ನೂ ಫೀಸಿಬಲ್ ಆಗಿಲ್ಲ. ಇದು ನೋಡಿ ಪೋರ್ಷೆ ಕಾರು, ಸಕ್ಕತ್ತಾಗಿದೆ, ಲಕ್ಸುರಿ ಆಗಿದೆ. ನಾನಂತೂ ನೋಡೇ ಇರಲಿಲ್ಲ ಪೋರ್ಷೆ ಕಾರ್ನ. ಇದು ಲೀಪ್ ಮೋಟಾರ್ ಅಂತ. ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮ್ಗೆ ಅದ್ರ ಬಗ್ಗೆನೇ ಸಪ್ರೇಟ್ ಆಗಿದ್ದು ಮರ್ಸಿಡೀಸು ಅಂದರೆ BYD ಬಗ್ಗೆನೇ ಇನ್ನೊಂದು ಸರಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇಲ್ಲಿನ ಟೊಯೋಟಾ ಇದೆ. ಯಾಕಂದರೆ BYD ಬೆಳೆದು ಬಂದಿದ್ದ ರೀತಿ ತುಂಬ, ಇದು ಚೈನೀಸ್ ಕಾರು. ಇದು ಹೆಸರು ಗೊತ್ತಿಲ್ಲ, ಚೈನೀಸ್ ಕಾರು. ಐ ಥಿಂಕ್ ಇದೂ BYD ಅನ್ಕೊತೀನಿ. ನೋಡಿ ಹೆಂಗಿದೆ ಬಿಲ್ಡ್, ಅಬ್ಬಾ
ಸಕ್ಕತ್ತಾಗಿದೆ, ಭಾಳ ಚೆನ್ನಾಗಿದೆ. ಇದು ಎಲೆಕ್ಟ್ರಿಕ್ ಕಾರು, ಎಕ್ಸ್ಪೆಂಗ್ ಅಂತ ಇದೆ. ಐ ಥಿಂಕ್ BYD ಇದೇನೆ ಅನ್ಕೋತೀನಿ, ಐ ಆಮ್ ನಾಟ್ ಶೋರ್. ಸುಮಾರು ಲೈನಲ್ಲಿದೆ. ನಿಸಾನ್ ಇಂಡಿಯಾದಲ್ಲಿ ನೋಡಿರ್ತೀರಿ, ಚಿಕ್ಕ ಕಾರು. ಇದು ವೋಕ್ಸ್ವ್ಯಾಗನು. ಇದು ಚೈನೀಸ್ ರೀಗಲ್ ಅಂತ ಇದೆ, ಇದು ಚೆನ್ನಾಗಿದೆ, ಸಿಡಾನ್ ಥರ. ಇದು ವೋಕ್ಸ್ವ್ಯಾಗನು. ಇದು ಹೋಂಡಾ. BMW ಇದೂ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇಲ್ಲಿ ನೋಡಿ ಬಂತು BYD. ಮತ್ತೆ ಇದು BYDನಲ್ಲೇ ಬೇರೆ ಮಾಡೆಲ್, ಇದು BYDನಲ್ಲಿ ಬೇರೆ ಮಾಡೆಲು ಚೆನ್ನಾಗಿದೆ. ಇದನ್ನು ನಿಸಾನ್ ಕಾರ್ ಇದು. ಇದು ಚೈನೀಸ್ ಬ್ರ್ಯಾಂಡ್ ಜಿಯೋಮ್ ಅಂತ. ವೋಕ್ಸ್ವ್ಯಾಗನು ಮತ್ತು ಟೊಯೋಟಾ. ಇಲ್ಲಿ ಬಂತು. ಮತ್ತು ಇಲ್ಲಿದೆ ಬಿಲ್ಡ್ ಡ್ರೀಮು, ನಾನು ಆಗಲೇ ತೋರಿಸ್ದೆ. ಅದು ಒಂಥರದ್ದು ಮಾಡೆಲ್, ಆದರೆ ಇದು ಒಂಥರ ಮಾಡೆಲ್ಲು. ಇದು ಒಂದು ಸ್ವಲ್ಪ ಅದು ಸಿಡಾನ್ ಥರ ಇದೆ. ಇದು ಬೇರೆ ಥರ ಇದೆ. ನಮ್ಮ ಇಂಡಿಯಾನಲ್ಲಿ ಫೋರ್ಡ್ ಥರದ್ದು ಬರುತ್ತೆ, ಆ ಥರದ್ದು ಇದೆ. ಇದನ್ನು ನೋಡಿ ಬಿಲ್ಡ್ ಏರಿಯಾ ಹೆಂಗಿದೆ, ಲಕ್ಸುರಿ ಆಗಿದೆ. ಟಯರ್ ನೋಡ್ತಿರ್ಬೋದು ನೀವು. ಇನ್ನು ನಾನು ಒಳಗಡೆ ತೋರಿಸ್ತೀನಿ. ಇಲ್ಲೇ ಎಲ್ಲ ಇನ್ನೊಂದ್ಸರಿ BYD ಬಗ್ಗೆನೇ ನಾನು ಮಾತಾಡಲೇಬೇಕು, ಯಾಕಂದರೆ ತುಂಬ ಒಳ್ಳೆ ಎಲೆಕ್ಟ್ರಿಕಲ್ಲಿ ಇಷ್ಟು ಚೆನ್ನಾಗಿರೋ ಕಾರ್ ಟೆಸ್ಲಾ ಬಿಟ್ಟರೆ ಇದೆ ಅನಿಸುತ್ತೆ. ಬಟ್ ಇದು ಟೆಸ್ಲಾನಿಗೆ ಆಗಲೇ ಓವರ್ಟೇಕ್ ಮಾಡಿದೆ. ಅಮೇರಿಕನಲ್ಲಾಗಲೇ ಟೆಸ್ಲಾದಲ್ಲಿ ಏನು ಸಿಗುತ್ತೆ ಅದು ಇದೇ ಕಾರಲ್ಲೇ ಸಿಗ್ತಿದೆ, ಅದಕ್ಕಿಂತ ಅಡ್ವಾನ್ಸ್ ಸಿಗ್ತಿದೆ ಅಂತಂದಕ್ಕೆ ಅಲ್ಟಿಮೇಟ್ಲಿ ಜನ ನೋಡೋದು ನನಗೆ ಏನು ಕೊಡ್ತೀಯ, ನಾನು ಕೊಟ್ಟಿರೋ ದುಡ್ಡಿಗೆ ನನಗೇನು ಸಿಗುತ್ತೆ ಅಂತಲೇ ನೋಡ್ತಾರೆ. ಹೌದು, ನಮ್ಮ ಟಾಟಾದು ಇಂಡಿಯಾದ ಕಾರ್ ಅಂತ ಸರಿ, ಮಾರುತಿ ಇಂಡಿಯಾ ಕಾರು, ಮಹೀಂದ್ರ ಇಂಡಿಯಾ ಕಾರ್ ಅಂತ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಎಷ್ಟು ಜನ ಯೋಚನೆ ಮಾಡ್ತಾರೆ, ಹೌದು ಇಂಡಿಯಾ ಇದು ಮಾಡಬೇಕು ಅಂತ. ಹಾಗೇ ದೇಶ ಪ್ರೇಮ ಹಿಂಗೆ ನಮ್ಮ ದೇಶದ ಕಾರ್ಗಳನ್ನು ಬಳಸ್ಬೇಕಂಗೇನೋ ಆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಹಾಗೆ ಅಡ್ವಾನ್ಸ್ ಆಗಬೇಕು ಟೆಕ್ನಿಕಲಿ. ಈಗ ಮುಂದೆ ಏನಿದ್ರು ಎಲೆಕ್ಟ್ರಿಕ್ ಕಾರ್ಗಳಿದೆ, ಎಲೆಕ್ಟ್ರಿಕ್ ಕಾರ್ಗಳು ಬರ್ತಾ ಇದ್ದಾವೆ ಚೆನ್ನಾಗಿ. ಈಗ ಇಲ್ಲಿ ನಾವು ಇಂಡಿಯನ್ ಕಾರ್ ಅಂದರೆ ರೇಂಜ್ ರೋವರ್ನ ನೋಡ್ತೀವಿ. ರೇಂಜ್ ರೋವರ್ ಚೆನ್ನಾಗಿ ಅಲ್ಲಿ ಸಿಗುತ್ತೆ, ಯಾಕಂದ್ರೆ ಇಂಡಿಯನ್ ಕಾರ್ ಆಗಿ ನಾವು ಚೈನಾದಲ್ಲಿ ನೋಡ್ತಿರೋದು ಅದು ಒಂದೇ ಅನಿಸುತ್ತೆ, ಬೇರೆ ಯಾವುದು ಕಾಣಿಸಲ್ಲ. ಇದೊಂದು ಐಟೋ ಅಂತ ಇದೆ, ಇದೂ ಸೂಪರ್ ಲಕ್ಸುರಿ ಆಗಿದೆ. ಇದೂ ಎಲೆಕ್ಟ್ರಿಕ್ ಕಾರೇ. ಇದು MG ನನ್ನ ಇಂಡಿಯನಲ್ಲಿದೆ, ಬಟ್ ಈ ಥರ ಮಾಡೆಲ್ ನೋಡಿಲ್ಲ ನಾನು. ಅದು ಹೋಂಡಾ ಈಗ ತನಕ ಪಾರ್ಕ್ ಮಾಡ್ತಾ ಇದ್ದಾರೆ, ಆಡಿನ. ಇದೊಂದು ಹೆಸರು ಮರ್ತೋಗಿದೆ ಇದರದ್ದು. ನಿಸಾನು, ಮರ್ಸಿಡೀಸು. ಇದು ಒಂದು ಚೈನೀಸ್ ಬ್ರ್ಯಾಂಡು, ಇದನ್ನು ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಸೂಪರ್. ಇಷ್ಟು ಇನ್ನೂ ಸ್ಟ್ರೆಚ್ ಇನ್ನೂ ಮುಂದ್ಗಡೆ ಇದೆ ಸುಮಾರು, ನನಗೆ ಈಗ ತಾನೇ ಹೊಳಿತು. ಇದು ನೋಡಿ, ಸುಮ್ಮನೆ ಒಂದು ರೋಡು. ಇದು ಒಂದು ಚೈನಾದ 2 ಟೈರ್ ಸಿಟಿನೂ ಅಲ್ಲ, 3 ಟೈರ್ ಸಿಟಿ ಅಂತ ಅನ್ಬೋದು. ನಾನು ಮುಂಚೆ ಹಾಂಗ್ಝೋ ಅನ್ನೋ ಸಿಟಿಲಿದ್ದೆ, ಅದು ಫಸ್ಟ್ ಟೈರ್ ಸಿಟಿ. ಬಟ್ ಇದು ಸೆಕೆಂಡ್ ಟೈರು ಅಲ್ಲ, 3rd ಟೈರ್ ಸಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ. ಒಂದು ರೋಡು. ಓಹೋ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇಂಡಿಯಾನಲ್ಲಿ ಈ ಥರದ ರೋಡ್ಗಳು ಯಾವ ಸಿಟಿನಲ್ಲಿ ಇದ್ದಾವೆ? ಇದು ಮತ್ತೆ ಹೈವೇ ಅಲ್ಲ, ಇದು ಜಸ್ಟ್ ಒಂದು ರ್ಯಾಂಡಮ್ ಒಂದು ರೋಡ್ ಅಷ್ಟೇ. ಒಂದು ಯಾವುದೋ 3rd ಟೈರ್ ಸಿಟಿನಲ್ಲಿ ಸಿಗೋನೋ ಒಂದು ರೋಡು. ಜಿಯಾಶಿಂಗ್ ಅಂತ ಸಿಟಿ ಹೆಸರು ಇದು. ಓಕೆ, ಅದೇನೆ ನಾನು ಹೇಳಕೊಟ್ಟಿದ್ದು ಇವತ್ತು ಕಾರ್ಗಳ ಬಗ್ಗೆ. ಚೈನಾದಲ್ಲಿ ಒಂದು ರ್ಯಾಂಡಮ್ ಒಂದು ಪ್ಲೇಸ್ನಲ್ಲಿ ಯಾವ್ಯಾವ ಥರದ ಕಾರ್ಗಳು ನೋಡೋಕ್ಕೆ ಸಿಗುತ್ತೆ ಅಂತ ತೋರಿಸ್ದೆ ಅನ್ಕೊತೀನಿ. BYD ಬಗ್ಗೆ ಹೇಳಿದೆ. BYD ಇಂಡಿಯಾಗೆ ಬರುತ್ತೆ, ತುಂಬ ಅಡ್ವಾನ್ಸ್ಡ್ ಆಗಿದೆ. ಅದರಲ್ಲೂ ಎಲೆಕ್ಟ್ರಿಕ್ ಬ್ಯಾಟ್ರಿಯನ್ನು ಅದಷ್ಟು ಸುಲಭ ಅಲ್ಲ ಆ್ಯಕ್ಚುಲಿ. ಎಲೆಕ್ಟ್ರಿಕ್ ಬ್ಯಾಟ್ರಿನಲ್ಲಿ ಅಷ್ಟು ಸ್ಪೀಡ್ ಮೇಂಟೈನ್ ಮಾಡೋದು, ಮೈಲೇಜ್ ಮೇಂಟೈನ್ ಮಾಡೋದು, ಒಂದು ಫೋರ್ಸ್ನ ಮೇಂಟೈನ್ ಮಾಡೋದು. ತುಂಬ ಜನ ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿಗಳನ್ನ ಇಷ್ಟಪಡ್ತಾರೆ. ಬಟ್ ಅದೇ ಕಂಫರ್ಟು, ಅದೇ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಈ BYDನಲ್ಲೇ ಸಿಗೋ ಥರ ಇದೆ. ಅದಕ್ಕೆ BYD ಮತ್ತು ಕಾಸ್ಟು ಕೂಡ, ಲಕ್ಸುರಿ ಪ್ಲಸ್ ಕಾಸ್ಟು ಎರಡೂ ಒಂದರಲ್ಲೇ ಕೊಡ್ತಾ ಇದ್ದಾರೆ BYDನಲ್ಲಿ. ಬಿಲ್ಡ್ ಯುವರ್ ಡ್ರೀಮ್ ಅಂತ. ಇದೊಂದು ಸ್ಟೋರಿನೇ ಚೆನ್ನಾಗಿದೆ. ನಾನು ಮುಂಚೆ ಆ ಕಾರ್ ಬಗ್ಗೆನೇ ಮಾತಾಡ್ತೀನಿ.
ಬಟ್ ಇವತ್ತು ಅದ್ರ ಬಗ್ಗೆ ಹೇಳ್ಬೇಕು ಅನ್ನಿಸ್ತು, ಬಿಲ್ಡ್ ಯುವರ್ ಡ್ರೀಮ್ ಬಗ್ಗೆ. ಮತ್ತು ಟೆಸ್ಲಾ ಕಾರ್ನ ತೋರಿಸಿದೆ ನಿಮಗೆ ಇಲ್ಲಿ ಹೇಗಿದೆ ಅಂತ. ಯಾಕಂದರೆ ಇಂಡಿಯಾದಲ್ಲಿ ಇನ್ನೂ ಇವೆರಡು ಕಾರ್ಗಳು ಅಷ್ಟು ಸಿಗೋದಿಲ್ಲ. ಮುಂದಿನ ದಿನದಲ್ಲಿ ಇವೆರಡೂ ಕಾರ್ಗಳು ಇಂಡಿಯಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಹಾಗೆ ಒಂದು ಸಣ್ಣ ನಿಮ್ಗೊಂದು ಚೈನಾ ದೇಶದ ಒಂದು ರೋಡನ್ನು ಒಂದರ ಕಾರ್ಗಳನ್ನ ತೋರಿಸ್ಕೊಡೋ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಚೈನಾದ ಬಗ್ಗೆ ವೀಡಿಯೋಗಳನ್ನು ಮಾಡ್ತೀನಿ, ಮತ್ತು ನಾಲೆಡ್ಜ್ ಬಗ್ಗೆ ವೀಡಿಯೋಗಳು ಮಾಡ್ತೀನಿ, ಮತ್ತು ರಿಸರ್ಚ್ ಬಗ್ಗೆ, ನನ್ನ ರಿಸರ್ಚ್ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ಸ್ ಮಾಡ್ತೀನಿ. ತಪ್ಪದೆ ನನ್ನ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮುಂಚೆ ಕೇಳ್ತಾ ಇರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ, ಈಗ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ. ಓಕೆ, ನಾನು ಒಳ್ಳೆ ವೀಡಿಯೋಗಳನ್ನು ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅನ್ನೋ ನಂಬಿಕೆ ಇದೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಬಾಯ್.